ಭೀಮಾ ಕೊರೆಂಗ ವಿಜಯೋತ್ಸವದ ಅಂಗವಾಗಿ ನಗರದ ಅಂಬೇಡ್ಕರ್ ಪ್ರತಿಮೆ ಬಳಿ ಜನವರಿ 14ರಂದು ಬುಧವಾರ ಹಾಸನ ನಗರದಲ್ಲಿ ಬೈಕ್ ರ್ಯಾಲಿ ಏರ್ಪಡಿಸಲಾಗಿದೆ ಅಂತ ದಲಿತ ಹಿರಿಯ ಮುಖಂಡ ಎಚ್.ಕೆ. ಸಂದೇಶ್ ತಿಳಿಸಿದರು. ಇದೇ ಮೊದಲ ಬಾರಿಗೆ ಹಾಸನದಲ್ಲಿ ಜನವರಿ 20ರಂದು ಭೀಮಾ ಕೊರೆಂಗ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಅಂತ ಹೇಳಿದರು. ಅದರ ಪೂರ್ವಭಾವಿಯಾಗಿ ಜನವರಿ 14ರಂದು ಬೆಳಗ್ಗೆ 11ಕ್ಕೆ ನಗರದಲ್ಲಿ ಬೈಕ್ ರ್ಯಾಲಿ ನಡೆಯಲಿದ್ದು ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ ಚಾಲನೆ ನೀಡಲಿದ್ದಾರೆ ಅಂತ ತಿಳಿಸಿದರು. ಸಮುದಾಯದ ಸಾಮಾಜಿಕ ಜಾಗೃತಿಗಾಗಿ ರ್ಯಾಲಿ ಆಯೋಜಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಎಚ್.ಕೆ. ಸಂದೇಶ್ ಅವರು ಕರೆ ನೀಡಿದರು. ಮನವಿಯನ್ನು ಮಾಡುತ್ತೀವಿ. ಆಮೇಲೆ ಜೊತೆಗೆ ವಿಶೇಷವಾಗಿ ಬೈಕ್ ಸವಾರಗಾರರು ಹೆಲ್ಮೆಟ್ಟನ್ನು ಖಂಡಿತ ಹಾಕೊಂಬರ್ಬೇಕು ಅಂತೇಳಿ ನಾವೀಗಾಗಲೇ ಅವರಿಗೆಲ್ಲ ಮಾತುಕತೆ ಆಡಿದ್ದೀವಿ. ಮಾತುಕತೆ ಆಡಿ ನಾನು ಮುಂದೆ ಹೋಗ್ಬೇಕು ಅನ್ನೋದಕ್ಕಿಂತ ಒಂದು 11 ಗಂಟೆ 10:30 ಗಂಟೆ ಅಷ್ಟೊತ್ತಿಗೆ ಅವರೆಲ್ಲರೂ ಕೂಡ ಯಾರಿಗೆ ಬೈಕ್ ಇದೆಯೋ ಅವರೆಲ್ಲರೂ ಕೂಡ ಯುವಕರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಹೆಚ್ಚಿನ ಜವಾಬ್ದಾರಿನಲ್ಲಿ ಬೈಕಿರ ಅಂಥವ್ರು ಬಂದು ಅಲ್ಲಿ 10ವರೆಗೆ ಅಸೆಂಬಲ್ ಆಗಬೇಕು ಅಂತೇಳಿ ತಮ್ಮ ಮುಖೇನ ಕಳಕಳಿ ಮನವಿಯನ್ನು ಮಾಡ್ತೀವಿ ಸರ್. ಅದಕ್ಕೆ ತಮ್ಮ ಸಹಕಾರ ಬೇಕು ಅಂತೇಳಿ ಮಾಧ್ಯಮದವರು ಸಹಕಾರ, ಅದಕ್ಕೆ ಮಾಧ್ಯಮದವರು ಹೆಚ್ಚಿನ ಸಹ ನಾವು ಯಾವತ್ತೂ ಕಳಕಳಿಯ ಮನವಿಯನ್ನು ಮಾಡ್ತಿದ್ವಿ. ನಾವು ಯಾವತ್ತೂ ಕೂಡ ಮಾಧ್ಯಮನ ಕೂಡ ಇವತ್ತು ಒಂದು ಗಟ್ಟಿಯಾದಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲ ಕೆಲಸ ಮಾಡ್ತಾಯಿದ್ದೀರಿ. ನೀವೆಲ್ಲ ಒಂಚೂರು ಧ್ವನಿಗೂಡಿಸಿದರೆ ಈ ಸಮುದಾಯ ಒಂಚೂರು ಉಸಿರಾಡ್ತಾರೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಂಗಾಗಿ ಭಾಳ ಇದುವರೆಗೆ ಸಹಕಾರ ಮಾಡ್ಕೊಂಡು ಬಂದಿದ್ದೀನಿ. ಈಗಲೂ ಕೂಡ ಈ ಕಾರ್ಯಕ್ರಮದ ವಿಶೇಷವಾಗಿ ತಾವೆಲ್ಲರೂ ಕೂಡ ಒಂದು ಹೆಚ್ಚಿನ ಗಟ್ಟಿಯಾದ ಬರವಣಿಗೆಯನ್ನು ಮಾಡಬೇಕು ಅಂತೇಳಿ ನಾನು ಕಳಕಳಿಯ ಮನವಿಯನ್ನು ಮಾಡ್ತೀನಿ ಸರ್. ಬೈಕ್ ಒಂದು 100 ಎಕ್ಸ್ಪೆಕ್ಟ್ ಮಾಡಿದ್ವಿ ಸರ್. ಆ ಲೆವೆಲ್ ಮಾಡಿದ್ವಿ. ಅದನ್ನು ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಹಂಗಾಗಿ ಅಷ್ಟು ಆಗುತ್ತೆ ಅಂದರೆ ನನಗೆ ಒಂದು 60-70ರಿಂದ ಅದಂತೂ. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಮಣಿಕಂಠ, ಗುಡ್ಡೇನಹಳ್ಳಿ ರಂಗಸ್ವಾಮಿ, ಚೌಡಹಳ್ಳಿ ಜಗದೀಶ್, ಗೋವಿಂದರಾಜು, ಹರೀಶ್ ಉಡುವಾರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.